ಸರ್ಕಾರಿ ಆಸ್ಪತ್ರೆಗಳು ನರಕ ಸದೃಶವಾಗಿವೆ. ಯಾಕೆ ಅಂತಂದ್ರೆ ಬಡವರೇ ಹೋಗ್ತಾರೆ ಸಾಮಾನ್ಯವಾಗಿ ಸರ್ಕಾರಿ ಆಸ್ಪತ್ರೆಗಳಿಗೆ. ಅಲ್ಲಿ ಬಡವರು ಯಾಕೆ ಹೋಗ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಉಚಿತವಾಗಿ ನಮಗೆ ಚಿಕಿತ್ಸೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ಬಡವರು ಹೋಗ್ತಾರೆ. ಆದರೆ ಇವತ್ತು ಕೋಲಾರ ತೆಗೆದುಕೊಳ್ಳಿ, ದಾವಣಗೆರೆ ತೆಗೆದುಕೊಳ್ಳಿ, ಚಿತ್ರದುರ್ಗ ತೆಗೆದುಕೊಳ್ಳಿ, ಗುಲ್ಬರ್ಗ ತೆಗೆದುಕೊಳ್ಳಿ, ಹಾಸನ ತೆಗೆದುಕೊಳ್ಳಿ, ಇಲ್ಲಿ ಸ್ಕ್ಯಾನಿಂಗ್ ನಡೀತಾ ಇಲ್ಲ. ಈಗ ಸ್ಕ್ಯಾನಿಂಗ್ ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಇದಕ್ಕೆ ಎಲ್ಲ ಟಿವಿಗಳಲ್ಲಿ ನಾನು ನಿನ್ನೆ ಕೋಲಾರ ಜಿಲ್ಲೆದು ನೋಡಿದೆ, ಇವತ್ತು ಚಿತ್ರದುರ್ಗ ಜಿಲ್ಲೆದು ನಾನು ಟಿವಿಗಳಲ್ಲಿ ನೋಡ್ತಾ ಇದ್ದೀನಿ. 140 ಕೋಟಿ ರೂಪಾಯಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ MRI ಸ್ಕ್ಯಾನ್ ಮಾಡಿರ್ತಕ್ಕಂಥದ್ದು ಬಿಲ್ ಇದೆ, ಸರ್ಕಾರ ಕೊಡಬೇಕಾಗಿತ್ತು ಆ ಕಂಪನಿಗೆ. ಆದರೆ ಸರ್ಕಾರ 140 ಕೋಟಿ ರೂಪಾಯಿಯನ್ನ ಕೊಟ್ಟಿಲ್ಲ. ಹಾಗಾಗಿ ಆ ಕಂಪನಿಯವರು MRI ಸ್ಕ್ಯಾನ್ ಮಾಡೋದನ್ನ ನಿಲ್ಲಿಸಿದ್ದಾರೆ. ಸರ್ಕಾರದ ಹತ್ರ 140 ಕೋಟಿ ಇಲ್ವಾ? ನಮ್ಮ ಸರ್ಕಾರದಲ್ಲಿ ಹಣಕಾಸಿನ ಏನು ತೊಂದರೆ ಇಲ್ಲ ಅಂತ ಸರ್ಕಾರ ಹೇಳುತ್ತೆ, ಮುಖ್ಯಮಂತ್ರಿಗಳು ಹೇಳ್ತಾರೆ, ಹಣಕಾಸಿನ ಸಚಿವರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳೇ ಹೇಳ್ತಾರೆ. ನೋಡಿ, ಕಳೆದ 2 ವರ್ಷಗಳಿಂದ ಬಾಕಿ ಹಣ ಬಿಡುಗಡೆ ಮಾಡುವಂತೆ ಕಂಪನಿ ಸರ್ಕಾರಕ್ಕೆ ಸುಮಾರು 95 ಇಮೇಲ್ಗಳ ಮೂಲಕ ಮನವಿ ಸಲ್ಲಿಸಿದ್ದರೂ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ ಮತ್ತು ಬಾಕಿ ಹಣ ಬಿಡುಗಡೆ ಮಾಡಿಲ್ಲ ಎಂಬ ಮಾಹಿತಿ ಎಲ್ಲರಿಗೂ ಇದೆ. ಈ ರೀತಿ ಸರ್ಕಾರ ನಿರ್ಲಕ್ಷ್ಯವನ್ನ ತಾಳ್ತಾ ಇದೆ. ಬಡ ಮತ್ತು ಮಧ್ಯಮ ವರ್ಗದ ಜನರು ಗಂಭೀರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ MRI ಸ್ಕ್ಯಾನ್ ಅನ್ನ ನಿಲ್ಲಿಸಿರೋದಕ್ಕೆ. ವಿಶೇಷವಾಗಿ BPL ಕಾರ್ಡ್ ಹೊಂದಿರುವ ಬಡ ಜನರು ಖಾಸಗಿ ಆಸ್ಪತ್ರೆಗಳಲ್ಲಿ MRI ಸ್ಕ್ಯಾನ್ ಮಾಡಲು 2500ದಿಂದ 5000ವರೆಗೆ ಹಣವನ್ನ ಖರ್ಚು ಮಾಡತಕ್ಕಂಥ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಷ್ಟು ದುಡ್ಡು ಇರಬೇಕಲ್ಲ MRI ಸ್ಕ್ಯಾನ್ ಮಾಡಕ್ಕೆ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿ. ನಾನು ಸರ್ಕಾರಕ್ಕೆ ಕೇಳ್ತೀನಿ, ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ, ಮಾನ್ಯ ದಿನೇಶ್ ಗುಂಡೂರಾವ್ ಅವರಿಗೆ ಕೇಳ್ತೀನಿ, ಏನಾದ್ರು ಪ್ರೈವೇಟ್ ಹಾಸ್ಪಿಟಲ್ ಜೊತೆನಲ್ಲಿ ಏನಾದ್ರು ಖಾಸಗಿ ಒಪ್ಪಂದ ಮಾಡ್ಕೊಂಡಿದ್ದೀರಾ? ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಇರ್ತಕ್ಕಂಥ MRI ಸ್ಕ್ಯಾನಿಂಗ್ ಅನ್ನ ನಿಲ್ಲಿಸ್ಬಿಡ್ತೀವಿ, ಹತ್ತಿರದ ಪ್ರೈವೇಟ್ ಹಾಸ್ಪಿಟಲ್ಗೆ ಕಳಿಸ್ತೀವಿ, ಒಂದು ಪೇಷಂಟ್ಗೆ ಇಂತಿಷ್ಟು ಅಂತ ಏನಾರು ಕಮಿಷನ್ ಆಧಾರದ ಮೇಲೆ ಏನಾದ್ರು ಒಪ್ಪಂದ ಮಾಡ್ಕೊಂಡಿದ್ಯಾ ಈ ಸರ್ಕಾರ ದಿನೇಶ್ ಗುಂಡೂರಾವ್ ಅವ್ರ ಜೊತೆನಲ್ಲಿ? ಯಾಕೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ತರದ್ದಾಗ್ತಾ ಇದೆ? ನೋಡಿ, ಅವರೇ ಹೇಳಿದ್ದಾರೆ, ರಾಹುಲ್ ಅಂತಕ್ಕಂಥವ್ರು, ನಮ್ಮ ಸಂಸ್ಥೆಯ ಸೂಚನೆ ಪ್ರಕಾರ ಬುಧವಾರದಿಂದ ಉಚಿತ ಸೇವೆ ಸ್ಥಗಿತಗೊಳಿಸಿದ್ದೇವೆ. ಸರ್ಕಾರಕ್ಕೆ ಕಳೆದ 3 ವರ್ಷಗಳಿಂದ ಸುಮಾರು 95 ಇಮೇಲ್ಗಳನ್ನು ಕಳುಹಿಸಿ ಬಾಕಿ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದರೂ ಕೂಡ ಸರ್ಕಾರ ಸ್ಪಂದಿಸಿಲ್ಲ. ಹಾಗಾಗಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ರಾಹುಲ್, ಕೋಲಾರ ಪ್ರತಿನಿಧಿ, ಕೃಷ್ಣ ಸಂಸ್ಥೆ. ಈಗ ಉದಾಹರಣೆಗೆ ಆಕ್ಸಿಡೆಂಟ್ ಆಗಿದ್ರೆ ಏನ್ ಮಾಡೋದು? ಆಮೇಲೆ ಮೆದುಳಿನ ಕಾಯಿಲೆ ಬಂದಂತವ್ರಿಗೆ ಏನ್ ಮಾಡ್ಬೋದು? ಸ್ಟ್ರೋಕ್ ಆಗಿದ್ರೆ ಏನ್ ಮಾಡ್ಬೋದು? ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ಗಳನ್ನೇ ಆಶ್ರಯ ಪಡಿಬೇಕಾಗಿರ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಆಗಿದೆ. ಆದ್ರಿಂದ ಸರ್ಕಾರ ಕೂಡಲೇ 140 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಬೇಕು. ಬಡ, ದೀನ, ದಲಿತ ಸಮಾಜದವರು ಗೌರ್ಮೆಂಟ್ ಹಾಸ್ಪಿಟಲ್ಗಳಿಗೆ ಹೋದಾಗ ಯಾವುದೇ ಹಣವನ್ನ ಕೇಳದೇನೆ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ತಕ್ಕಂಥ ಅವಕಾಶವನ್ನ ಸರ್ಕಾರ ಕಲ್ಪಿಸ್ಕೊಡ್ಬೇಕು ಅಂತ ವಿನಂತಿ ಮಾಡ್ತೀನಿ. ಇನ್ನೂ ಒಂದು ಪಾಯಿಂಟ್ ಇದೆ, ನಾನು ಹೇಳ್ತೀನಿ. ಅದೇನು ಅಂತಂದ್ರೆ ಔಷಧಿಗಳನ್ನು ಕೂಡ ಬಂದ್ ಮಾಡಿದ್ದಾರೆ. ಯಾವುದು? ನಮ್ಮ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನು ಕೂಡ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಇರ್ತಕ್ಕಂಥ ಸೆಂಟರ್ಗಳನ್ನ ಕ್ಲೋಸ್ ಮಾಡಿದ್ದಾರೆ. ಯಾಕೆ? ಇದ್ದಿದ್ರೆ ಏನಾಗ್ತಾ ಇತ್ತು? ನಿಯರ್ಲಿ
ನನ್ನ ಪ್ರಕಾರ ಸುಮಾರು ಒಂದು 750ಕ್ಕಿಂತ ಹೆಚ್ಚು 750ಕ್ಕಿಂತ ಹೆಚ್ಚು ಔಷಧಿಗಳು ಗವರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಇರಬೇಕು. ಆದರೆ ಗವರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಲಭ್ಯ ಇರತಕ್ಕಂಥ ಔಷಧಿಗಳೆಷ್ಟು? ನನ್ನ ಪ್ರಕಾರ 250ಕ್ಕಿಂತ ಕೆಳಗೆ, 150ಕ್ಕಿಂತ ಕೆಳಗೆ ಸುಮಾರು 800 ಔಷಧಿಗಳು ಇರಬೇಕಾಗಿತ್ತು. 150 ಔಷಧಿಗಳಿದೆ. ಯಾಕೆ ಜನೌಷಧಿ ಕೇಂದ್ರಗಳನ್ನ ನೀವು ಬಂದ್ ಮಾಡಿದ್ರಿ? ಗವರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿರುವಂತದ್ದನ್ನ ಇಲ್ಲ ಅಂತ ಹೇಳಿದ್ರೆ ಬಂದ್ ಮಾಡಿ, ಓಕೆ. 800 ಔಷಧಿಗಳನ್ನ ಗವರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಸಿಗೋ ತರ ಮಾಡಿ. ಮತ್ತೆ ಬಹಳ ದೊಡ್ಡದಾಗಿ ಹೇಳುತ್ತೆ ಈ ಸರ್ಕಾರ, ನಮ್ದು ಬಡವರ ಪರ ಇರುವಂತ ಸರ್ಕಾರ. ಎಲ್ಲಿದೆ ಬಡವರ ಪರ? ಬಡವರನ್ನ ಸಾಯಿಸುವ ಸರ್ಕಾರ ಇದು. ಬಡವರನ್ನ ಸಾಯಿಸುವ ಸರ್ಕಾರ ಇದು. ಆದ್ರಿಂದ ಎಲ್ಲ ನೋಡಿ ಎಷ್ಟೆಷ್ಟು ದೊಡ್ಡದಾಗಿ ಎಲ್ಲ ಪೇಪರ್ಗಳಲ್ಲಿ ನ್ಯೂಸ್ ಇದೆ ಗವರ್ಮೆಂಟ್ ಹಾಸ್ಪಿಟಲ್ಗಳ ಪರಿಸ್ಥಿತಿ. ಔಷಧಿಗಳಿಲ್ಲ, ಸ್ಕ್ಯಾನಿಂಗ್ ಇಲ್ಲ. ಒಂದ್ ರೀತಿ ಅಂಧ ದರ್ಬಾರ್ ನಡೀತಾ ಇದೆ ಈ ಸರ್ಕಾರದಲ್ಲಿ. ಮಾಧ್ಯಮದವರನ್ನ ವಿಧಾನಸೌಧದಲ್ಲಿ ಬಿಡೋದಿಲ್ಲ. ಅವ್ರು ಎಲ್ಲಿ ಬೇಕಲ್ಲಿ ಇಂಟರ್ವ್ಯೂ ಮಾಡಂಗಿಲ್ಲ. ನಾವು ಯಾವ ಜಾಗದಲ್ಲಿ ಹೇಳ್ತೀವೋ ಆ ಜಾಗದಲ್ಲಿ ಒಂದೇ ಕಡೆ ಮಾತ್ರ ನಾವು ಇಂಟರ್ವ್ಯೂ ಮಾಡಬೇಕು. ಅವ್ರು ಬರ್ಬೇಕಲ್ಲ. ಮಂತ್ರಿಗಳು ಎಲ್ಲಿ ಕರೀತಾರೆ ಹೋಗ್ತಾರೆ, MLAಗಳು ಎಲ್ಲಿ ಕರೀತಾರೆ ಹೋಗ್ತಾರೆ. ಅವ್ರಿಗೆ ಆ ಸ್ವಾತಂತ್ರ್ಯ ಇಲ್ವಾ? ಮತ್ತೆ ಹೇಳ್ತಾರೆ ನಮ್ಮ ಮುಖ್ಯಮಂತ್ರಿಗಳು, ನಮ್ದು ಪ್ರಜಾಪ್ರಭುತ್ವದ ಸರ್ಕಾರ, ನಮ್ಮಲ್ಲಿ ಹೆಚ್ಚು ಸ್ವಾತಂತ್ರ್ಯ ಇದೆ. ಮಾಧ್ಯಮದವರಿಗೆ ನೀವು ಸ್ವಾತಂತ್ರ್ಯ ಇಲ್ಲ, ವಿಧಾನಸೌಧಕ್ಕೆ. ಇನ್ನು ಸಾಮಾನ್ಯ ಜನರ ಪಾಡೇನು? ಹಾಗಾಗಿ ಮಾಧ್ಯಮದವರಿಗೆ ಈ ರೀತಿ ಏನು ನಿಯಂತ್ರಣವನ್ನು ಹಾಕಿದ್ದೀರಾ, ಅವ್ರ ಸ್ವಾತಂತ್ರ್ಯವನ್ನ ಏನು ರದ್ದು ಮಾಡಿದ್ದೀರಾ, ಇಂಟರ್ವ್ಯೂ ತೆಗೆದುಕೊಳ್ಳೋದನ್ನ, ಬೈಟ್ ತೆಗೆದುಕೊಳ್ಳೋದನ್ನ, ಇದನ್ನೆಲ್ಲ ಏನು ಬಂದ್ ಮಾಡಿದ್ದೀರಾ, ಇದು ಸರಿಯಾದ ಕ್ರಮ ಅಲ್ಲ. ಮುಂಚೆ ಯಾವ ಸಿಸ್ಟಮ್ ಇತ್ತೋ ಆ ಸಿಸ್ಟಮ್ ಅನ್ನ ಫಾಲೋ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಗಳಲ್ಲಿ ವಿನಂತಿಯನ್ನ ಮಾಡ್ತೇನೆ.